ನಿರ್ದೇಶಕ ಪ್ರೇಮ್ ಅವರ ಕೈಗೆ ಸಿಗ್ತಾ ಇರುವ ನಟ ದರ್ಶನ್ ಡಾಲಿ ಧನಂಜಯ್ ಕೈಗೆ ಸಿಗ್ತಾ ಇಲ್ವಾ? ಹೀಗೊಂದು ಪ್ರಶ್ನೆ ಇದೀಗ ದಾಸನ ಫ್ಯಾನ್ಸ್ ಎತ್ತಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಡಾಲಿ ತಮ್ಮ ಮದುವೆಗೆ ದರ್ಶನ್ ಅವರನ್ನ ಯಾಕೆ ಆಮಂತ್ರಿಸಿಲ್ಲ ಎನ್ನುವ ಪ್ರಶ್ನೆಗೆ ದರ್ಶನ್ ಅವರನ್ನ ರೀಚ್ ಆಗೋಕೆ ಆಗಲೇ ಇಲ್ಲ. ಅವರಿಗೂ ಮದುವೆ ಆಮಂತ್ರಣ ಕೊಡಬೇಕು ಅಂತ ಇತ್ತು, ಆದರೆ ಅದು ಸಾಧ್ಯವಾಗಲಿಲ್ಲ. ಹಾಗಾಗಿಯೇ ಈ ವೇದಿಕೆ ಮೂಲಕ ಅವರನ್ನು ಆಹ್ವಾನಿಸುತ್ತಿದ್ದೇನೆ ಅಂತ ಹೇಳಿದರು. ಆದರೆ ದರ್ಶನ್ ಇದೀಗ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ನಟಿ ರಕ್ಷಿತಾ ಪ್ರೇಮ್ ಸಹೋದರ ರಾಣಾ ಹಾಗೂ ರಕ್ಷಿತಾ ಅವರ ಆರತಕ್ಷತೆಗೆ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಬಂದು ಹೋಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಂದ ಹೊರಬಂದ ಮೇಲೆ ಮೊದಲ ಶುಭ ಕಾರ್ಯಕ್ಕೆ ದರ್ಶನ್ ಹಾಜರಾಗಿದ್ದಾರೆ. ದರ್ಶನ್ ಅಭಿಮಾನಿಗಳು ಇದೀಗ ರಕ್ಷಿತಾ ಹಾಗೂ ಪ್ರೇಮ್ಗೆ ಸಿಗ್ತಾ ಇರೋ ದರ್ಶನ್ ಡಾಲಿ ಧನಂಜಯ್ ಕೈಗೆ ಸಿಗ್ತಾ ಇಲ್ವಾ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಇಷ್ಟು ದಿನ ನಟ ದರ್ಶನ್ ಅವರೇ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದು ಬೇಡ ಅಂತ ದೂರ ಉಳಿದಿರಬಹುದು. ಹಾಗಾಗಿ ಡಾಲಿ ಧನಂಜಯ್ ಅವರು ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಭಾವಿಸಲಾಗಿತ್ತು. ಆದರೆ ದರ್ಶನ್ ಇದೀಗ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದಕ್ಕೆ ಆರಂಭಿಸಿದ್ದಾರೆ. ಸಭೆ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಹಾಗಾಗಿ ಡಾಲಿ ಧನಂಜಯ್ ಮೇಲೆ ಇದೀಗ ದಚ್ಚು ಫ್ಯಾನ್ಸ್ ಬೇಸರಗೊಂಡಿದ್ದಾರೆ. ಪ್ರೀತಿಯಿಂದ ಕರೆದ್ರೆ ದರ್ಶನ್ ಬಂದೇ ಬರ್ತಾರೆ ಅಂತಿದ್ದಾರೆ ದಾಸನ ಸೆಲೆಬ್ರಿಟಿಗಳು. ಕನ್ನಡದ ಬಹುತೇಕ ಎಲ್ಲ ಸ್ಟಾರ್ ನಟರನ್ನ ಡಾಲಿ ಖುದ್ದು ಭೇಟಿಯಾಗಿ ಮದುವೆಗೆ ಆಮಂತ್ರಿಸಿದ್ದಾರೆ. ಅಷ್ಟೇ ಅಲ್ಲದೆ ಹೊರಭಾಷೆಯ ಕಲಾವಿದರಿಗೆ ಆಹ್ವಾನ ಕೊಟ್ಟಿದ್ದಾರೆ. ತೆಲುಗು ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್, ಪುಷ್ಪ ಚಿತ್ರದ ನಿರ್ದೇಶಕ ಸುಕುಮಾರ ಮತ್ತು ರಶ್ಮಿಕಾ ಮಂದಣ್ಣ ಅವರನ್ನ ಕೂಡ ಭೇಟಿಯಾಗಿ ಮದುವೆಗೆ ಬನ್ನಿ ಅಂದಿದ್ದಾರೆ. ಅಷ್ಟೇ ಅಲ್ಲ, ನಿರ್ಮಾಣ ಸಂಸ್ಥೆ ಮೈತ್ರಿ ಮೂವಿ ಮೇಕರ್ಸ್ಗೆ ಕೂಡ ಧನಂಜಯ್ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದು, ಧನಂಜಯ್ ಅವರ ಈ ಹೈದರಾಬಾದ್ ಪ್ರವಾಸದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಈ ವಿಚಾರ ದರ್ಶನ್ ಅಭಿಮಾನಿಗಳನ್ನ ಇನ್ನಷ್ಟು ಕೆರಳಿಸಿದೆ. ಡಾಲಿ ಧನಂಜಯ್ ಪ್ರತಿಭಾನ್ವಿತ ನಟ. ಯಾವುದೇ ವಿವಾದಗಳನ್ನು ತಲೆ ಮೇಲೆ ಎಳೆದುಕೊಳ್ಳದೆ ತಮ್ಮ ಪಾಡಿಗೆ ತಾವು ಬೆಳೆದವರು. ಯಾವುದೇ ಗಾಡ್ ಫಾದರ್ ಇಲ್ಲದೆ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದವರು. ಇದುವರೆಗೂ ಯಾವುದೇ ಕಾಂಟ್ರವರ್ಸಿ ಮಾಡಿಕೊಳ್ಳದೆ ಇರುವ ನಟನನ್ನ ಈ ರೀತಿ ದರ್ಶನ್ ಅವರನ್ನ ಮದುವೆಗೆ ಕರೆದಿಲ್ಲ ಅಂತ ಆರೋಪಿಸಿ ಟ್ರೋಲ್ ಮಾಡೋದು ತಪ್ಪು ಅನ್ನೋದು ಹಲವರ ಅಭಿಪ್ರಾಯ. ಡಾಲಿ ಅಭಿಮಾನಿಗಳು ಕೂಡ ಇದನ್ನೇ ಹೇಳ್ತಿದ್ದಾರೆ. ನಾನು ಮದುವೆಗೆ ಎಲ್ಲರನ್ನೂ ಕರೆಯುತ್ತಿದ್ದೇನೆ ಎಂದಾದ ಮೇಲೆ ದರ್ಶನ್ ಅವರನ್ನ ಕರೆಯುವ ಪ್ರಯತ್ನ ಮಾಡಿರ್ತೀನಿ ಅಲ್ವಾ ಅಂತ ಸ್ವತಃ ನಟ ಡಾಲಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಧನಂಜಯ್ ದರ್ಶನ್ ಅವರನ್ನ ಮದುವೆಗೆ ಕರೆಯೋ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಸತ್ಯವೇ ಇರಬಹುದು. ಇದೆಲ್ಲದರ ನಡುವೆ ದರ್ಶನ್ ಅವರು ಡಾಲಿ ಧನಂಜಯ್ ಮದುವೆಗೆ ಬಂದು ಅಚ್ಚರಿ ಮೂಡಿಸಬಹುದು. ಈಗಾಗಲೇ ಡಾಲಿ ದರ್ಶನ್ ಅವರನ್ನ ಮದುವೆಗೆ ಆಮಂತ್ರಿಸಿರೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಒಟ್ಟಾರೆ ಈ ಎಲ್ಲ ವಿವಾದಗಳು ಸುಖಾಂತ್ಯವಾಗಲಿ ಅನ್ನೋದೇ ನಮ್ಮ ಹಾರೈಕೆ. ನಟ ಡಾಲಿ ಧನಂಜಯ್ ಇದೇ ತಿಂಗಳು ಮದುವೆ ಆಗ್ತಿದ್ದಾರೆ. ಫೆಬ್ರವರಿ 15 ಮತ್ತು 16ರಂದು ಮೈಸೂರಿನಲ್ಲಿ ಡಾಲಿ ಧನಂಜಯ್ ಧನ್ಯತಾ ಮ್ಯಾರೇಜ್ ಆಗ್ತಿದ್ದಾರೆ. ಇಲ್ಲಿಯ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿಯೇ ಭರ್ಜರಿಯಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.